ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 27ನೇ ಪ್ರಶ್ನೆ. ವಸ್ತುವಿನ ಸ್ಥಾನ ಅಥವಾ ಸ್ಥಿತಿಯಲ್ಲಿ ಬದಲಾವಣೆಗೆ ಕಾರಣವಾಗುವ ಬಲವನ್ನು ಹೆಸರಿಸಿ. ವಸ್ತುವಿನ ಸ್ಥಾನ ಅಥವಾ ಸ್ಥಿತಿಯಲ್ಲಿ ಬದಲಾವಣೆಗೆ ಕಾರಣವಾಗುವಂತಹ ಬಲ ನೋಡಿ, ಸಂತುಲಿತ ಬಲ, ಅಸಂತುಲಿತ ಬಲ ಅಂತ ಇದೆ. ಸಂತುಲಿತ ಬಲ ಅಂದ್ರೆ ಏನು? ಒಂದು ವಸ್ತುವಿನ ಮೇಲೆ ಬಹಳಷ್ಟು ಬಲಗಳು ಪ್ರಯೋಗವಾಗ್ತಾ ಇದ್ದಾಗ ಅದೆಲ್ಲ ಸೇರಿನೂ ಆ ಬಲ, ಒಟ್ಟು ಬಲ ಏನಿರುತ್ತೆ ಅದು ಅದರ ಪ್ರಮಾಣ ಶೂನ್ಯವಾಗಿದ್ರೆ ಅಥವಾ ಅದರ ಪ್ರಭಾವ ಆ ವಸ್ತುವಿನ ಮೇಲೆ ಶೂನ್ಯವಾಗಿದ್ರೆ, ಏನು ಪ್ರಭಾವವನ್ನ ಬೀರ್ತಾ ಇಲ್ಲ ಅಂತ ಸಂತುಲಿತ ಬಲ ಅಂತ ಕರಿತೀವಿ ಅಲ್ವಾ. ಇಲ್ಲಿ ಬಲಗಳು ಸಮ ಮತ್ತೆ ವಿರುದ್ಧ ದಿಕ್ಕಿನಲ್ಲಿ ಆಕ್ಟ್ ಆಗ್ತಾ ಇರುತ್ತೆ. ಅದೇ ಅಸಂತುಲಿತ ಬಲ ಅಂದ್ರೆ ಏನಾಗುತ್ತೆ? ಬಹಳಷ್ಟು ಬಲಗಳು ವರ್ತಿಸ್ತಾ ಇದ್ರು ಯಾವುದೋ ಒಂದು ಬಲ ಹೆಚ್ಚಾಗಿ ವರ್ತಿಸ್ತಾ ಇರುತ್ತೆ, ಹಾಗಾಗಿ ಅಲ್ಲಿ ಬದಲಾವಣೆ ಉಂಟಾಗತ್ತೆ. ಇದನ್ನ ಏನಂತ ಕರಿತೀವಿ? ಅಸಂತುಲಿತ ಬಲ ಅಂತ ಕರಿತೀವಿ. ಇಲ್ಲಿ ಏನು ಒಟ್ಟು ಪ್ರಭಾವ ಏನಿದೆ ಅದು ಶೂನ್ಯಕ್ಕೆ ಈಕ್ವಲ್ ಆಗಿರೋದಿಲ್ಲ, ಝೀರೋ ಆಗಿರೋದಿಲ್ಲ. ನೆಟ್ ರಿಸಲ್ಟೆಂಟ್ ಫೋರ್ಸ್ ಅಂತ ಏನ್ ಹೇಳ್ತೀವಿ ಅದು ಝೀರೋಕ್ಕೆ ಈಕ್ವಲ್ ಆಗಿರೋದಿಲ್ಲ ಅಸಂತುಲಿತ ಬಲದಲ್ಲಿ. ಆದ್ರೆ ಸಂತುಲಿತ ಬಲದಲ್ಲಿ ನೆಟ್ ಫೋರ್ಸ್ ಏನಿದೆ ಅದು ಝೀರೋಕ್ಕೆ ಈಕ್ವಲ್ ಆಗಿರುತ್ತೆ, ಅಂದ್ರೆ ಅದು ಯಾವುದೇ ಪ್ರಭಾವವನ್ನ ಬೀರೋದಿಲ್ಲ. ಈಗ ವಸ್ತುವಿನ ಸ್ಥಾನ ಅಥವಾ ಸ್ಥಿತಿಯಲ್ಲಿ ಬದಲಾವಣೆ ಕಾರಣವಾಗುವ ಬಲ ಅಂತ ಕೇಳ್ತಿದ್ದಾರೆ. ಇಮ್ಯಾಜಿನ್ ಮಾಡ್ರಿ, ನನ್ನ ಹತ್ರ ಈ ಪೆನ್ ಇದೆ, ನಾನು ಈ ಪೆನ್ನ ಎಡಗಡೆಯಿಂದ ಜಗ್ತಿದ್ದೀನಿ, ಇನ್ನೊಬ್ರು ಅಥವಾ ನಾನೇ ಸೇಮ್ ಒಂದೇ ಬಲವನ್ನ ಅಪ್ಲೈ ಮಾಡಿ ಇದನ್ನ ಬಲಗಡೆ ಜಗ್ತಿದ್ದೀನಿ. ಎರಡೂ ಕಡೆ ನಾನು ಸಮ ಬಲವನ್ನ ಹಾಕಿ ವಿರುದ್ಧ ದಿಕ್ಕಿನಲ್ಲಿ ಜಗ್ತಾ ಇದ್ರೆ ಏನಾಗುತ್ತೆ? ಇದು ಎಲ್ಲೂ ಮೂವ್ ಆಗೋದಿಲ್ಲ. ನೋಡಿ, ಇದ್ದಲ್ಲೇ ಇದೆ, ಈ ಕಡೆನೂ ಹೋಗ್ತಿಲ್ಲ, ಈ ಕಡೆನೂ ಹೋಗ್ತಿಲ್ಲ. ಅದೇ ನಾನು ಈ ಕಡೆ ಜಗ್ರೆ ಇಲ್ಲಿ ಹೋಗುತ್ತೆ, ಈ ಕಡೆ ಜಗ್ರೆ ಈ ಕಡೆ ಹೋಯ್ತು. ಮೊದಲನೇ ಕೇಸ್ ಏನಿತ್ತು? ಎರಡೂ ಕಡೆ ಸಮ ಮತ್ತೆ ವಿರುದ್ಧ ಬಲವನ್ನ ಹಾಕಿದ್ದೇನಲ್ಲ, ಇದು ಸಂತುಲಿತ ಬಲ. ಅಂದ್ರೆ ಇಲ್ಲಿ ಸ್ಥಿತಿಯಲ್ಲಿ ಅಥವಾ ಸ್ಥಾನದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ? ಇಲ್ಲ. ಹಾಗಿದ್ರೆ ಸಂತುಲಿತ ಬಲ ಸ್ಥಾನದ ಬದಲಾವಣೆಗೆ ಕಾರಣವಾಗುತ್ತಾ? ಇಲ್ಲ ಅಂದಂಗಾಯ್ತು. ಈಗ ನಾನು ಈ ಬಲವನ್ನ ಅಪ್ಲೈ ಮಾಡಿ ಪೆನ್ನನ್ನ ಈ ಕಡೆ ಜಗ್ತಾ ಇದ್ದೇನೆ, ಈ ಬಲಕ್ಕೆ ವಿರುದ್ಧ ಅಥವಾ ಸಮಬಲ, ವಿರುದ್ಧ ಮತ್ತೆ ಸಮಬಲ ಆಕ್ಟ್ ಆಗ್ತಾ ಇಲ್ಲ, ಹಾಗಾಗಿ ಇದು ಅಸಂತುಲಿತ ಬಲ. ಅಸಂತುಲಿತ ಬಲಗಳು ವಸ್ತುವಿನ ಸ್ಥಾನ ಅಥವಾ ಸ್ಥಿತಿಯಲ್ಲಿ ಬದಲಾವಣೆಗೆ ಕಾರಣವಾಗುವ ಬಲವಾಗಿರುತ್ತದೆ. ಥ್ಯಾಂಕ್ ಯು.